ಹಾಯ್ ಎಲ್ಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಸಿಂಪಲ್ಲಾಗಿ ಒಂದು ಚಿಕನ್ ರೆಸಿಪಿ ಮಾಡಿದ್ದೀನಿ. ಸ್ಪೈಸಿ ಚಿಕನ್ ಡ್ರೈ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿದೆ. ಇವಾಗ ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಂಡು ಬರೋಣ. ಈಗ ಮೊದಲಿಗೆ ಬೆಳ್ಳುಳ್ಳಿ ತೊಗೊಂಡಿರೋದು 2 ಗೆಡ್ಡೆ ತೊಗೊಂಡಿದ್ದೀನಿ. ಅದನ್ನು ಜಜ್ಜಿಟ್ಟಿರೋದು ಬೆಳ್ಳುಳ್ಳಿನ, ಮತ್ತು 2 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ತೊಗೊಂಡಿರೋದು. ಈಗ 1/4 ಟೇಬಲ್ ಸ್ಪೂನ್ ಸೋಂಪು ಕಾಳು ತೊಗೊಂಡಿರೋದು, ಅದು ಜಾಸ್ತಿ ತಗೊಂಡಿಲ್ಲ, 1/4 ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿರೋದು. ಮತ್ತು ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ ತೊಗೊಂಡಿರೋದು, ಮತ್ತು ಕರಿಬೇವು ತೊಗೊಂಡಿರೋದು. ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋದಷ್ಟೇ, ಇದನ್ನು ಯಾವುದೂ ನಾನು ರುಬ್ಕೊಳ್ಳಲ್ಲ. ಈಗ ಇದು ಮಸಾಲೆ ಐಟಮು. ಚಿಲ್ಲಿ ಪೌಡ್ರು 2 ಟೇಬಲ್ ಸ್ಪೂನು, ಮತ್ತು ಧನಿಯಾ ಪೌಡ್ರು 2 ಟೇಬಲ್ ಸ್ಪೂನ್ ತೊಗೊಂಡಿರೋದು. ನೀವು ಚಿಕನ್ ಎಷ್ಟು ತೊಗೋತೀರ ಅದು ನೋಡಿ, ಖಾರ ನೋಡಿ ತೊಗೊಳ್ಳಿ. ಚಿಲ್ಲಿ ಪೌಡ್ರು ಮತ್ತು 3ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿರೋದು. ಈಗ ನಾನು ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ತೋರಿಸಿದ್ನಲ್ಲ, ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಎರಡನ್ನೂ ಒಟ್ಟಿಗೆ ಹಾಕಿ ನಾನು ಹುರ್ಕೋತಾ ಇರೋದು. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಅದು ಯಾವ ಥರ ಬರಬೇಕು ಅಂದರೆ ಕಪ್ಪು ಬರಬೇಕು. ಅದು ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಆ ರೀತಿ ಹುರ್ಕೋಬೇಕು ಅದನ್ನು. ಈಗ ನೆಕ್ಸ್ಟು ಪಾತ್ರೆ ಇಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೋತಾ ಇದ್ದೀನಿ 3ರಿಂದ 4 ಟೇಬಲ್ ಸ್ಪೂನು, ಮತ್ತು ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನ್, ಮತ್ತು ಹಸಿಮೆಣ್ಸಿನ್ಕಾಯಿ ತೋರಿಸಿದ್ನಲ್ಲ ಅದನ್ನು ಹಾಕ್ಕೋತಾ ಇರೋದು. ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ನಾವು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವಲ್ಲ ಅದು, ಕರಿಬೇವು ಮತ್ತು ಕಸೂರಿ ಮೇಥಿ ಎಲ್ಲದೂ ಒಟ್ಟಿಗೆ ಹಾಕಿ ನೋಡಿ. ಇವತ್ತು ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಹಾಕ್ಕೋತಾ ಇಲ್ಲ, ಏಕೆಂದರೆ ನಾನು ಯಾವಾಗಲೂ ಚಿಕನ್ ಮಾಡಬೇಕಾದ್ರೆ ಈರುಳ್ಳಿ ಒಗ್ಗರಣೆ ಹಾಕ್ತೀನಿ. ಬಟ್ ಇವತ್ತು ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಹಾಗೆ ಮಾಡೋಣ ಅಂತೇಳಿ ಮಾಡ್ತಾ ಇರೋದು. ಅದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಉಪ್ಪಿನ ಪುಡಿ ಹಾಕ್ಕೋತಾ ಇದ್ದೀನಿ. ಇದು ಹಾಕ್ತಾ ಇರಲಿ. ಅಷ್ಟರೊಳಗಡೆ ನಾನು ಚಿಕನ್ನಿಗೆ ಸ್ವಲ್ಪ ಮಸಾಲೆ ಕಲಸಿಟ್ಟಿದ್ದೆ. ನಾನು 2 kg ಚಿಕನ್ ತೊಗೊಂಡಿರೋದು. ನೋಡಿ, ನಾನು ಪೀಸಸ್ ಯಾವಾಗಲೂ ಮೀಡಿಯಮ್ಮೇ ಕಟ್ ಮಾಡಿಸೋದು. ನಾನು ಏಕೆಂದರೆ ಇದು ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟಿದ್ದೆ, ಅದನ್ನು ಏನೇನು ಮಸಾಲೆ ಹಾಕ್ತೀನಿ ಅಂತ ನಾನು ತೋರಿಸಿಲ್ಲ. ಇದಕ್ಕೆ ನಾನು ಚಿಲ್ಲಿ ಪೌಡ್ರು 1 ಟೇಬಲ್ ಸ್ಪೂನ್, ಧನಿಯಾ ಪೌಡ್ರು 1 ಟೇಬಲ್ ಸ್ಪೂನ್, ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನು, ಮತ್ತು ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ದೀನಿ. ಯಾಕೆಂದರೆ ಉಪ್ಪಿನ ಪುಡಿ ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ ಹಾಕಿದ್ದೀನಿ ನಾನು. ಮತ್ತು ಮ್ಯಾರಿನೇಟ್ ಆಗೋಕ್ಕೆ ಇಡಬೇಕಾದ್ರೆ ನಿಂಬೆಹಣ್ಣು ಕೂಡ ಹಾಕಿ ಕಲಸಿ ಇಟ್ಟಿದ್ದೆ. ಅದು ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ, ಅದಕ್ಕೋಸ್ಕರ ಅದು ಕಲಸಿ ಇಟ್ಟಿರೋ ಚಿಕನ್ನ ನಾನು ತೋರ್ಸೋಕ್ಕಾಗಿಲ್ಲ. ಇವಾಗ ನೋಡಿ, ಒಗ್ಗರಣೆಗೆ ನಾನು ಹಾಕಿದ್ನಲ್ಲ ಅದಕ್ಕೆ ಚಿಕನ್ ಹಾಕ್ಕೋತಾ ಇರೋದು. ಇವಾಗ ಈ ಚಿಕನ್ ಹಾಕಿ ಏನಿಲ್ಲ ಅಂದರೂ ಒಂದು 5 ಮಿನಿಟ್ಸ್ ನಾವು ಅದನ್ನು ಬೇಯಕ್ಕೆ ಬಿಡಬೇಕು. ಇವಾಗ ಬೇಯಬೇಕಾದ್ರೆ ನೀರೇನು ಹಾಕಬಾರ್ದು, ಏಕೆಂದರೆ ಚಿಕನಲ್ಲೇ ಇರುತ್ತಲ್ಲ ಅದಷ್ಟೇ ನೀರು ಇದು ಮಾಡಬೇಕು. ಇವಾಗ ನೋಡಿ, ಇದು ನಾನು ಹುರಿದು ಇಟ್ಟಿದ್ನಲ್ಲ ಚೆನ್ನಾಗಿ ಪೌಡ್ರು, ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಎರಡೇ ನಾನು ಹುರಿದಿಟ್ಟಿದ್ದು. ಆ ರೀತಿ ಬ್ಲ್ಯಾಕ್ ಬರಬೇಕು, ಆವಾಗ ಬಂದರೆ ಚಿಕನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾವು ಚಿಕನ್ ಹಾಕಿ ಇದೆಲ್ಲ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ತುಂಬ ನೀರೆಲ್ಲ ಹಾಕಬಾರ್ದು. ಹಂಗೆ ಹಾಕಿದರೆ ಚೆನ್ನಾಗಿ ಬರೋಲ್ಲ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದೋಸೆಗೆ, ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಟ್ರೈ ಮಾಡಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋಂಗಿಲ್ಲ. ಯಾವಾಗ ಕಾಮನ್ನಾಗಿ ನಾವು ಈರುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲ ಹಾಕ್ತಿರ್ತೀವಿ, ಅದೇನು ಹಾಕ್ದಲೇ ಮಾಡಿರೋದು ಇವತ್ತು. ತುಂಬ ಚೆನ್ನಾಗಿದೆ, ನೀವು ಮನೇಲಿ ಟ್ರೈ ಮಾಡಿ. ಮತ್ತು ಬೇಗ ಆಗುತ್ತೆ, ಟೇಸ್ಟ್ ಅಂತೂ ಸೂಪರಾಗಿದೆ. ಟ್ರೈ ಮಾಡಿ ನೋಡಿ ನೀವು ಮನೇಲಿ. ಹೇಗಿದೆ ಅಂತ ಹೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.